ಹಂಚಿಕೆಗೆ ಸಚಿವ ರಾಮಲಿಂಗಾರೆಡ್ಡಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ನಿನ್ನೆಯಷ್ಟೇ ರಾಜೀನಾಮೆಯನ್ನ ನೀಡಿದ್ದಾರೆ. ಈ ರಾಜೀನಾಮೆ ಆದಂತ ಬಳಿಕ ಸಿಎಂ ಕೂಡ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ನಿನ್ನೆ ರಾತ್ರಿ 1 ಗಂಟೆ ಸರಿಸುಮಾರಿಗೆ ಟಿವಿನಲ್ಲಿ ಮಾತುಕತೆಯ ಇನ್ಸೈಡ್ ಮಾಹಿತಿ ಸಿಕ್ಕಿದೆ. ಜಲಸಂಪನ್ಮೂಲ ಇಲಾಖೆ ನಿರ್ವಹಣೆ ಕಷ್ಟ ಸಾಧ್ಯ ಅಂತ ರಾಮಲಿಂಗಾರೆಡ್ಡಿ ಹೇಳಿದರು. ನನಗೆ ಬೆಂಗಳೂರು ರಾಜಕಾರಣಿಯಾಗಿ ಅನುಭವ ಇದೆ. ನಗರದ ಸಮಸ್ಯೆಗಳ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇದೆ. ನನ್ನ ವಿದ್ಯಾರ್ಥಿ ರಾಜಕಾರಣದಿಂದ ಬೆಂಗಳೂರು ನಾನು ಬಲ್ಲೆ ಆಗ್ತೇನೆ. ಹೀಗಾಗಿ ಜಲಸಂಪನ್ಮೂಲ ಇಲಾಖೆ ನಿರ್ವಹಣೆ ಮಾಡುವುದು ಕಷ್ಟ ಸಾಧ್ಯ. ಮುಖ್ಯಮಂತ್ರಿ ಡಿಕೆಗೆ ಸಚಿವ ರಾಮಲಿಂಗಾರೆಡ್ಡಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಜಲಸಂಪನ್ಮೂಲ ಖಾತೆ ಕೊಟ್ಟಿರೋದು ಯಾವುದೇ ರೀತಿ ಉಪಯೋಗಕ್ಕೆ ಬರಲ್ಲ ನನಗೆ, ಯಾಕಂದ್ರೆ ಅದ್ರ ಬಗ್ಗೆ ಅಷ್ಟಾಗಿ ನನಗೆ ಐಡಿಯಾ ಇಲ್ಲ. ಬೆಂಗಳೂರು ಬಗ್ಗೆ ನನಗೆ ಹೆಚ್ಚಾಗಿ ಐಡಿಯಾ ಇದೆ. ಜೊತೆಗೆ ಇಲ್ಲಿರುವಂತಹ ವಸ್ತುಸ್ಥಿತಿಗಳು, ಇಲ್ಲಿ ಆಗುವಂತಹ ಸಮಸ್ಯೆಗಳು, ಪ್ರತಿಯೊಂದರ ಬಗ್ಗೆ ಕೂಡ ನನಗೆ ಗಮನ ಇದೆ. ಜೊತೆಗೆ ವಿದ್ಯಾರ್ಥಿ ಜೀವನದಿಂದಲೂ ಕೂಡ ನಾನು ಬೆಂಗಳೂರನ್ನ ನೋಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಬೇರೆ ಖಾತೆಯನ್ನು ಕೊಟ್ಟರೆ ನಾನು ನಿಭಾಯಿಸೋದಕ್ಕೆ ಸಿದ್ಧ ಅಂತ ರಾಮಲಿಂಗಾರೆಡ್ಡಿ ಸಿಎಂ ಜೊತೆಗೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಮಲಿಂಗಾರೆಡ್ಡಿಗೆ ಕೊಟ್ಟಿರುವಂತಹ ಖಾತೆ ವಾಪಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದು. ಜಲಸಂಪನ್ಮೂಲ ಬದಲಾಗಿ ಬೇರೆ ಖಾತೆ ಹಂಚಿಕೆಗೆ ಚಿಂತನೆಯನ್ನ ನಡೆಸಲಾಗಿದೆ. ಹೈಕಮಾಂಡ್ ಬಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಲಿದ್ದಾರೆ. ನಿನ್ನೆ ರಾತ್ರಿ ನಡೆದಂತ ಸಭೆಯಲ್ಲಿ ಖಾತೆ ವಾಪಸಾತಿ ಬಗ್ಗೆ ನಿರ್ಧಾರವನ್ನ ಕೈಗೊಂಡಿರುವಂತಹ ಸಾಧ್ಯತೆ ಇದು. ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಹೊಸ ರೂಪ ಕೊಡುವಂತ ಸಾಧ್ಯತೆ. ಜಿಬಿಎ ವ್ಯಾಪ್ತಿಯ ಪಾಲಿಕೆಯನ್ನೇ ತುಂಡರಿಸಿ ಖಾತೆ ಹಂಚಿಕೆಗೆ ಚಿಂತನೆಯನ್ನು ನಡೆಸಿದ್ದು, ಈ ಬಗ್ಗೆ ಹೈಕಮಾಂಡ್ ಬಳಿ ಇನ್ನೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಬಳಿ ಸುರ್ಜೇವಾಲಾ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಇಲಾಖೆ ಬದಲಾವಣೆ ಬಗ್ಗೆ ರಾಮಲಿಂಗಾರೆಡ್ಡಿ ಈಗಾಗಲೇ ಪಟ್ಟು ಹಿಡಿದಂತ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಬಳಿ ಡಿಕೆ ಶಿವಕುಮಾರ್ ಮಾತನಾಡಿ ಈ ಸಮಸ್ಯೆ ಉಲ್ಬಣ ಆಗಿರೋದ್ರಿಂದಾಗಿ ಅದಕ್ಕೆ ಮದ್ದರಿಯುವಂತಹ ಕೆಲಸಕ್ಕೆ ಸಿಎಂ ಮುಂದಾಗಿದ್ದಾರೆ. ನಿನ್ನೆ ಕೂಡ ಮಧ್ಯರಾತ್ರಿ 1 ಗಂಟೆವರೆಗೆ ಅವರೊಟ್ಟಿಗೆ ಕುಳಿತು ಚರ್ಚಿಸಿ ಮಾತನಾಡಿದ್ದಾರೆ. ಮನವೊಲಿಸುವಂತಹ ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲ ಖಾತೆ ಕೊಟ್ಟಿರೋದು ಸರಿಯಲ್ಲ, ಅದ್ರ ಬಗ್ಗೆ ನನಗೆ ಅಷ್ಟಾಗಿ ಐಡಿಯಾ ಇಲ್ಲ, ಅದು ಕಷ್ಟ ಸಾಧ್ಯ. ಬೆಂಗಳೂರಿನಲ್ಲಿ ಇದ್ದುಕೊಂಡು ಬೇರೆ ಬೇರೆ ಕಡೆ ಗ್ರಾಮೀಣ ಭಾಗಕ್ಕೆ ಹೋಗಿ ಕೆಲಸ ಮಾಡೋದು ಕಷ್ಟ ಸಾಧ್ಯ. ಆ ಖಾತೆ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ನನಗೆ 6 ರಿಂದ 1 ವರ್ಷ ಬೇಕಾಗುತ್ತೆ. ಅಲ್ಲಿವರೆಗೆ ಸಮಯ ವ್ಯರ್ಥ ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ತಮಗೆ ಯಾವ ಇಂತಿಷ್ಟ ಖಾತೆ ನಿರ್ದಿಷ್ಟವಾಗಿ ಬೇಕು, ಯಾವುದ್ರ ಬಗ್ಗೆ ತಮಗೆ ಒಂದು ಕ್ಲಾರಿಟಿ ಇದೆ, ಚೆನ್ನಾಗಿ ಗೊತ್ತಿದೆ, ಅಂಥ ಖಾತೆಯನ್ನು ಕೊಟ್ಟರೆ ನಾನು ನಿಭಾಯಿಸೋದಕ್ಕೆ ಸಿದ್ಧ ಅಂತ ರಾಮಲಿಂಗಾರೆಡ್ಡಿ ಶಿವಕುಮಾರ್ ಒಟ್ಟಿಗೆ ಮಾತನಾಡಿದ್ದಾರೆ. ಸಿಎಂ ಜೊತೆಗೆ ಸುದೀರ್ಘ 1-2 ಗಂಟೆಗಳ ಕಾಲ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಜಯನಗರದ ಖಾಸಗಿ ಹೋಟೆಲ್ನಲ್ಲಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಡೆಸ್ಕ್ನಿಂದ ಪ್ರಮೋದ್ ಇದ್ದಾರೆ. ಪ್ರಮೋದ್, ಖಾತೆ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಕಗ್ಗಂಟಾಗಿತ್ತು. ರಾಮಲಿಂಗಾರೆಡ್ಡಿ ಸಿಡಿದೆದ್ದಿದ್ರು, ರಾಜೀನಾಮೆ ಕೂಡ ಕೊಟ್ಟಿದ್ದಾಯಿತು. ಸಿಎಂ ಅವರ ಮನವೊಲಿಕೆ ಪ್ರಯತ್ನ ಕೂಡ ಆಗಿದೆ. ಈಗ ಸುರ್ಜೇವಾಲಾ ಕೂಡ ಮಾತನಾಡೋದಕ್ಕೆ ಮುಂದಾಗ್ತಿದ್ದಾರೆ. ಜಲಸಂಪನ್ಮೂಲ ಖಾತೆಯನ್ನು ಹೊರತುಪಡಿಸಿದಂತೆ ಬೇರೆ ಯಾವ ಖಾತೆ ಕೊಡಬಹುದಾದಂತಹ ಸಾಧ್ಯತೆ ಇದೆ? ಇದಕ್ಕೆ ರಾಮಲಿಂಗಾರೆಡ್ಡಿ ಅವರು ಒಪ್ಪುವಂತಹ ಸಾಧ್ಯತೆಗಳು ಎಷ್ಟಿದೆ? ಶಕುಂತಲಾ, ಅಫ್ಕೋರ್ಸ್ ಈಗಾಗಲೇ ನಿನ್ನೆ ನಡೆದಂಥ ಮಾತುಕತೆ ಸಂದರ್ಭದಲ್ಲಿ ಜಲಸಂಪನ್ಮೂಲ ಖಾತೆ ಯಾಕೆ ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ ರಾಮಲಿಂಗಾರೆಡ್ಡಿಯವರು ವಿವರವಾಗಿ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಅಫ್ಕೋರ್ಸ್ ನಾನು ಈಗಾಗಲೇ ಬೆಂಗಳೂರಿನ ರಾಜಕಾರಣವನ್ನು ಚೆನ್ನಾಗಿ ಬಲ್ಲೆ, ಜೊತೆಗೆ ವಿದ್ಯಾರ್ಥಿ ದಸೆಯಿಂದಲೂ ಕೂಡ ಇತ್ತೀಚಿನ ರಾಜಕಾರಣದವರೆಗೂ ಕೂಡ ನಾನು ಬೆಂಗಳೂರಿನ ವಿವಿಧ ಹಂತದ ವಿವಿಧ ಸಮಸ್ಯೆಗಳನ್ನು ನಿಭಾಯಿಸಿದ್ದೇನೆ. ಜೊತೆಗೆ ಇಲ್ಲಿನ ಸಮಸ್ಯೆಗಳು ಗೊತ್ತಿದೆ. ಹೀಗಾಗಿ ನನ್ನ ರಾಜಕಾರಣ ನಡೀತಾ ಇರುವಂಥದ್ದು ಬೆಂಗಳೂರಿನಲ್ಲೇ, ಬೆಂಗಳೂರು ನಗರದ ವ್ಯಕ್ತಿಯಾಗಿ ಬೆಂಗಳೂರು ನಗರ ಕೇಂದ್ರೀಕೃತ ರಾಜಕಾರಣವನ್ನು ಮಾಡ್ತಾ ಬಂದಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಒಂದು ಕಾಲಘಟ್ಟದಲ್ಲಿ ನಾನು ಮತ್ತೆ ನೀರಾವರಿ ಖಾತೆ ವಹಿಸಿಕೊಂಡು ಕರ್ನಾಟಕದ ಬೇರೆ ಬೇರೆ ಭಾಗಕ್ಕೆ ಅಥವಾ ಇಲಾಖೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ವರ್ಷಗಳು ಬೇಕಾಗುತ್ತೆ. ಜೊತೆಗೆ ಸಾಕಷ್ಟು ಕಾನೂನಾತ್ಮಕ ಜಟಿಲತೆ ಕೂಡ ಇದೆ, ಕಾನೂನಾತ್ಮಕ ಹೋರಾಟಗಳು ಕೂಡ ಇದೆ. ಹೀಗಾಗಿ ಅದೆಲ್ಲವನ್ನೂ ಕೂಡ ನಿಭಾಯಿಸಬೇಕು ಅಂದರೆ ಆ ಇಲಾಖೆಯನ್ನು ಸಂಪೂರ್ಣ ಸ್ಟಡಿ ಮಾಡೋದಕ್ಕೆ ಮಿನಿಮಮ್ 4 ರಿಂದ 6 ತಿಂಗಳು ಬೇಕೇ ಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಖಾತೆ ಬೇಡ ಅನ್ನುವಂಥ ಒಂದು ಪಟ್ಟನ್ನು, ಗಟ್ಟಿಯಾದಂಥ ನಿಲುವನ್ನು ತಾಳಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈಗ ಇವರ ಈ ಬಿಗಿ ಪಟ್ಟನ್ನು ಗಮನಿಸಿ ಅಂತ ಮುಖ್ಯಮಂತ್ರಿಗಳು ಕೂಡ ಜಲಸಂಪನ್ಮೂಲ ಖಾತೆಯನ್ನು ವಾಪಸ್ ಪಡೆಯೋ ಬಗ್ಗೆ ಕೂಡ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಜಲಸಂಪನ್ಮೂಲ ಖಾತೆಯನ್ನು ವಾಪಸ್ ತೆಗೆದ್ರೆ ಅದನ್ನು ಹೇಗೆ ಪರ್ಯಾಯವಾಗಿ ಬೇರೆ ಯಾವ ಖಾತೆ ಕೊಡಬೇಕಾಗತ್ತೆ ಅದರ ಬಗ್ಗೆ ಕೂಡ ಚಿಂತನೆಯನ್ನು ಮಾಡ್ತಿದ್ದಾರೆ. ಒಂದು ಕಡೆಗೆ ರಾಮಲಿಂಗಾರೆಡ್ಡಿ ಹೇಳ್ತಾ ಇರುವಂಥದ್ದು, ನೇರವಾಗಿ ನಾವು ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ನನಗೆ ಬೆಂಗಳೂರು ಖಾತೆನೇ ಬೇಕು, ನೀವೇ ಮಾತು ಕೊಟ್ಟಿದ್ರಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಆ ಮಾತನ್ನು ವಿಚಾರವಾಗಿ ಇಟ್ಕೊಂಡೆ ಈಗ ಮತ್ತೆ ನೆಗೋಸಿಯೇಷನ್ ನಡೀತಾ ಇದೆ. ಬೆಂಗಳೂರು ನಗರವನ್ನು ಕೊಡೋದಾದರೆ ಈಗಾಗಲೇ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರದ ಅಭಿವೃದ್ಧಿ ಖಾತೆಯನ್ನು ನೀಡಲಾಗಿದೆ. ಈ ಹಂತದಲ್ಲಿ ಬೆಂಗಳೂರು 5 ಪಾಲಿಕೆಯನ್ನು ವಿಭಜನೆ ಮಾಡಿ ಯಾರಿಗೆ ಯಾವ ಪಾಲಿಕೆಯನ್ನು ನೀಡಬೇಕಾಗತ್ತೆ, ಹೇಗೆ ನೀಡಬೇಕಾಗತ್ತೆ ಇದ್ರ ಬಗ್ಗೆ ಕೂಡ ಚಿಂತನೆ ಮಾಡಲಾಗ್ತಾ ಇದೆ. ಒಂದು ವೇಳೆ ಈಗಾಗಲೇ GBA ವ್ಯಾಪ್ತಿಯಲ್ಲಿ ಆ ಕಾರ್ಪೊರೇಷನ್ಸ್ಗಳನ್ನು ವಿಭಾಗಿಸಿ ಪ್ರತ್ಯೇಕವಾಗಿ ಇನ್ನೊಂದು ಮಾಡೋದಕ್ಕೆ ಸಾಧ್ಯತೆ ಇದೆಯಾ, ಅದ್ರ ಬಗ್ಗೆ ಒಂದು ಚಿಂತನೆ ನಡೀತಾ ಇದೆ. ಅಟ್ ದ
ದ ಸೇಮ್ ಟೈಮ್ ಬೇರೆ ಇನ್ಯಾವುದಾದ್ರು ಇಲಾಖೆಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಅಥವಾ ಈಗ GPA ಕೊಡೋದಕ್ಕೆ ಸಾಧ್ಯವಾಗಲ್ಲ ಅಂದರೆ ಅದನ್ನು ಆ ವಿಚಾರವಾಗಿ ಹೇಳ್ಬೋದು ಅವರಿಗೆ ರಾಮಲಿಂಗಾರೆಡ್ಡಿ ಅವರಿಗೆ. ಅದರ ಬದಲಾಗಿ ಯಾವ ಖಾತೆ ಕೊಡ್ಬೋದು ಅನ್ನೋದನ್ನು ಮನವೊಲಿಸುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಹೈಕಮಾಂಡ್ಗೂ ಕೂಡ, ಯಾಕಂದರೆ ಈಗ GPAನ ತುಂಡರಿಸಿ ಹೊಸದಾಗಿ ಒಂದು ಖಾತೆಯನ್ನು ಅಥವಾ ಹೊಸದೊಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ರೆ ಸಹಜವಾಗಿ ಕೃಷ್ಣ ಬೈರೇಗೌಡರು ಸೇರಿದಂತೆ ಇನ್ನಿತರರು ಕೂಡ ಒಪ್ಕೊಳ್ಳುವಂಥ ಸಾಧ್ಯತೆ ಕಡಿಮೆ. ಜೊತೆಗೆ ಈ ರೀತಿ ಮಾಡ್ತಾ ಹೋದರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಹಿರಿಯ ನಾಯಕರು ಕೂಡ ಇದೇ ರೀತಿಯಂಥ ಬೇಡಿಕೆಗಳನ್ನು ಮುಂದಿಡುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಸದ್ಯಕ್ಕೆ ಜಟಿಲವಾದಂಥ ಸಮಸ್ಯೆ ಇದೆ. ಬಟ್ ಜಲಸಂಪನ್ಮೂಲ ಖಾತೆಯನ್ನು ವಾಪಸ್ ಪಡೆಯುವಂಥ ಸಾಧ್ಯತೆ ತುಂಬ ದಟ್ಟವಾಗಿದೆ. ಧನ್ಯವಾದ ಪ್ರಮೋದ್, ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.